ಎಲ್ಲರಿಗೂ ನಮಸ್ಕಾರ. ನಾನು ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ಒಂದು ವಿಶೇಷವಾದ ಸಬ್ಜೆಕ್ಟನ್ನು ತಗೊಬಂದಿದ್ದೀನಿ. ಭಾಳಷ್ಟು ಜನಕ್ಕೆ ಟ್ರೆಕ್ಕಿಂಗ್ ಮಾಡಬೇಕು, ಒಂದು ಒಳ್ಳೆ ಪ್ಲೇಸ್ಗೆ ಹೋಗಬೇಕು, ಒಂದಿನ ಒಂದು ಒಳ್ಳೆ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರಬೇಕು ಅಂತ ಭಾಳಷ್ಟು ಆಸೆ ಇರುತ್ತೆ. ಆ ಥರ ಆಸೆ ಪಡೋಂಥ ವ್ಯಕ್ತಿಗಳಿಗೆ ಮತ್ತೆ ನಮ್ಮ ಹೊಲಿಯೂರ್ದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಹೇಮಗಿರಿ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಇದೇ 15, 16, 17 ತಾರೀಕು. ಅದರಲ್ಲಿ ಜಾತ್ರೆ ಇರೋದು 16ನೇ ತಾರೀಕು. ರಥ ತೇರನ್ನು ಎಳಿತಾರೆ. ಇಲ್ಲಿನ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ಒಂದು ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಬನ್ನಿ, ವರ್ಷಕ್ಕೆ ಒಂದು ಸಲ ನಡೆಯುವಂಥದ್ದು. ಲಕ್ಷಾಂತರ ಜನ ಈ ಒಂದು ಜಾತ್ರೆಗೆ ಸೇರ್ತಾರೆ. ಇಲ್ಲಿ ಪೂಜೆ ನಡಿಬೇಕಂದ್ರೆ ವಾರಕ್ಕೆ ಒಂದ್ಸಲಿ ಪೂಜೆ ನಡೀತದೆ ದೇವರಿಗೆ. ಪೂಜೆ ಯಾವಾಗಂದರೆ ಬೆಟ್ಟದ ನೆರಳು ದೇವಸ್ಥಾನದ ಮೇಲೆ ಬಿದ್ದಾಗ ಮಾತ್ರ ಪೂಜೆ ನಡೀತದೆ. ಜೊತೆಗೆ ಈ ತೇರನ್ನು ಎಳಿಬೇಕಾದ್ರೆ ಬೆಟ್ಟದ ನೆರಳು ಬಿದ್ದಾಗ ಮಾತ್ರ ತೇರನ್ನು ಎಳಿತಾರೆ. ಅದು ತುಂಬ ವಿಶೇಷವಾದಂಥ ಜಾತ್ರೆ ಇದಾಗಿದೆ. ತೇರು ಎಳಿಬೇಕಾದ್ರೆ ಪ್ರತಿಯೊಬ್ಬರು ಬಾಳೆಹಣ್ಣನ್ನು ತೆಗೆದು ಹೊಡಿತಾರೆ ರಥಕ್ಕೆ. ಯಾಕೆ ರಥಕ್ಕೆ ಹೊಡಿತಾರೆ ಅಂದರೆ, ಆಂಜನೇಯ ಸ್ವಾಮಿಗೋಸ್ಕರ ಆಂಜನೇಯ ಸ್ವಾಮಿ ಕ್ಯಾಚನ್ನು ಇಟ್ಕೊಳ್ತಾರೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಬಾಳೆಹಣ್ಣನ್ನು ಎಸಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ರಥಕ್ಕೆ ಚಾಲನೆ ಕೊಡೋದು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಬಂದು ಚಾಲನೆಯನ್ನು ಕೊಡ್ತಾರೆ. ಇದು ವಿಶೇಷವಾದಂಥದ್ದು ಏನಂದರೆ, ಇದು ಸಿದ್ಧರ ಸ್ಥಳ. ಇಲ್ಲಿ ನಾನು ಅಂತ ಯಾರೆಲ್ಲ ಮೆರೀತಾರೆ ಅವ್ರು ಯಾರಿಗೂ ಉಳಿಗಾಲ ಇಲ್ಲ. ಇದು ನಮ್ಮ ಹಿರಿಕರು, ನಮ್ಮ ತಾಯಿ ತಂದೆಗಳೆಲ್ಲ ಹೇಳಿದ್ದಾರೆ. ಯಾಕೆಂದರೆ ಇದು ಸಿದ್ಧ ಸ್ಥಳ ಅಂತ ಕರೀತಾರೆ. ಆಮೇಲೆ ಜಾತ್ರೆ ಆದ ಮಾರನೇ ದಿನಕ್ಕೆ ಇಲ್ಲಿ ಯಾರು ಒಬ್ಬರು ಇರೋದಿಲ್ಲ. ಎಲ್ಲರೂ ಎಷ್ಟು ಜನ ಬಂದರೆ ಅಷ್ಟು ಜನ ಮನೆಗೆ ಹೊಂಟೋಗ್ತಾರೆ. ಅದು ಒಂದು ವಿಶೇಷವಾದ ಜಾತ್ರೆ ಇದಾಗಿದೆ. ಅದ್ರ ಜೊತೆಲಿ ಜಾತ್ರೆ ಆದ ಮಾರನೇ ದಿನಕ್ಕೆ ಬಂಗಿ ಸೇವೆ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿ ಆದರೆ ಡ್ರಮ್ ಗಟ್ಟಲೆ ಇದು ಕಲಿಸಿ ಪ್ರತಿಯೊಬ್ಬರಿಗೂ ಯಾರೆಲ್ಲ ಬರ್ತಾರೆ ಅವ್ರಿಗೆ ಅಲ್ಲಿ ಬಂಗಿ ಸೇವನೆ ವ್ಯವಸ್ಥೆನ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಪ್ಲೇಸು, ಒಂದು ಗುಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಬನ್ನಿ. ನೀವು ಬೆಟ್ಟನ ಹತ್ಬೋದು. ಒಂದು ನಿಮ್ಮ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ, ಒಂದು ಮನೋರಂಜನೆ ಕೊಡುತ್ತೆ. ಜೊತೆಗೆ ಒಂದು ಹೊಸ ಹುಮ್ಮಸ್ಸು ಬರ್ತಾ ಹೋಗುತ್ತೆ. ನಾನು ಬರ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಜಾತ್ರೆಗೆ ಬನ್ನಿ ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಿ ದೇವರು. ಥ್ಯಾಂಕ್ ಯು.